ಎಲ್ರಿಗೂ ನಮಸ್ಕಾರ. ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, 3 ವರ್ಷದ ಹಿಂದೆ ಬಂದಿದ್ದಂತ ಒಂದು ಸಿನಿಮಾ, ತನ್ನದೇ ಆದ ಸ್ಟೈಲ್ ಅಲ್ಲಿ ದೇಶದ ಜನತೆಯ ಒಂದು ಮನಸ್ಸನ್ನು ಕದ್ದಿದ್ದಂತ ಒಂದು ಸಿನಿಮಾ ಕಾಂತಾರ. ಈಗ ಅದೇ ಸಿನಿಮಾದ ಒಂದು ಪ್ರೀಕ್ವಲ್ ಆದಂತಹ ಹಿಂದಿನ ಭಾಗ ಆದಂತಹ ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಆ ಸಿನಿಮಾ ಏನ್ ಅನ್ನಿಸ್ತು ಎಲ್ಲ ನೋಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದ್ಲೇ ಬಂದಿತ್ತಲ್ಲ ಕಾಂತಾರ, ಆ ಸಿನಿಮಾದಲ್ಲಿ ಸಿಸ್ಟಮ್ಗೆ ಯಾವ ರೀತಿ ಪ್ರಾಬ್ಲಮ್ ಇದೆ, ಸೊಸೈಟಿನಲ್ಲಿ ಏನೇನ್ ಪ್ರಾಬ್ಲಮ್ ಇದೆ, ಆ ಓರಿಯೆಂಟೆಡ್ ಸಿನಿಮಾ ಆಗಿತ್ತು, ಕಥೆ ಆಗಿತ್ತು. ಬಟ್ ಈ ಕಾಂತಾರ ಚಾಪ್ಟರ್ 1 ಕಾಂತಾರದಲ್ಲಿರುವಂತಹ ಜನಗಳಿರ್ತಾರಲ್ವಾ, ಆ ಜನಗಳು ಕಾಂತಾರ ಸಿನಿಮಾದಲ್ಲಿ ಮೊದಲನೇ ಭಾಗ ಸಿನಿಮಾದಲ್ಲಿ ಆ ಒಂದು ಪೂರ್ವಜರ ಒಂದು ಕಥೆಯನ್ನ ಇಟ್ಕೊಂಡು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹಾಗೆ ಟ್ರೈಲರ್ ಅಲ್ಲಿ ನೋಡಿರೋ ಹಾಗೆ ಈ ಒಂದು 4ನೇ ಶತಮಾನದ ಆಳ್ವಿಕೆಯಲ್ಲಿ ಕದಂಬರ ಸಾಮಂತರಾದ ಕೆಲವೊಂದು ರಾಜಮನೆತನಗಳು ಇರ್ತವೆ. ಆ ರಾಜಮನೆತನಕ್ಕೂ ಮತ್ತು ಇದರಲ್ಲಿ ಬರುವಂತ ಜನಗಳಿಗೂ ಏನ್ ಸಂಬಂಧ, ಆ ರಾಜಮನೆತನದವರು ಈ ಸಿನಿಮಾದಲ್ಲಿ ಹೀರೋನ ವಿಲನ್ನ ಅಂತ ಎಲ್ಲಾನು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಹಾಗೆ ಈಗ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಅಲ್ಲಿ ಒಬ್ಬ ಹುಡುಗ ಬರ್ತಾನೆ. ಆ ಹುಡುಗನ ವಾಯ್ಸ್ ಓವರ್ ಇಂದಾನೆ ಆ ಟ್ರೈಲರ್ ಸ್ಟಾರ್ಟ್ ಆಗುತ್ತೆ. ಆ ಟ್ರೈಲರ್ ಅಲ್ಲಿ ಬರೋ ಹಾಗೆ ಆ ಹುಡುಗ ಯಾರು, ಆ ಹುಡುಗನಿಗೆ ಕತೆ ಯಾರು ಹೇಳ್ತಾರೆ, ಯಾರ ಬಗ್ಗೆ ಕತೆ ಹೇಳ್ತಾರೆ ಅನ್ನೋದು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಹಾಗೆ ಫಸ್ಟ್ ಹಾಫ್ ಅಲ್ಲಿ ಆ ಹೀರೋ ಯಾರು, ಹೀರೋ ಎಲ್ಲಿ ಹುಡ್ತಾನೆ, ಯಾವ ರೀತಿ ಬೆಳಿತಾನೆ, ಆ ಒಂದು ಜನಗಳಿಂದ ಬೇರೆ ಹೊರ ಪ್ರಪಂಚಕ್ಕೆ ಯಾವ ರೀತಿ ಬರ್ತಾನೆ, ಬೇರೆ ಜನಗಳ ಮಧ್ಯೆ ಹೆಂಗೆ ಬೆಳಿತಾನೆ, ಹೆಂಗ್ ಬೆರಿತಾನೆ, ಮತ್ತೆ ಅವನ ಜೀವನಕ್ಕೆ ಬೇಕಾದಂತ ಒಂದು ಯಾವ್ಯಾವ ಕೆಲಸ ಮಾಡ್ತಾನೆ ಅನ್ನೋದು ಈ ಸಿನಿಮಾದಲ್ಲಿ ಎಲ್ಲ ನೋಡಿ ತಿಳ್ಕೊಬೇಕು. ಅದೇ ತರನೇ ವಿಜುವಲ್ಸ್ ಮತ್ತು ಮೇಕಿಂಗ್ ವಿಚಾರ ಬಂದ್ರೆ ತುಂಬಾ ಟಾಪ್ ನಾಚ್ ಆಗಿದೆ. ಕೆಲವೊಂದು ಸೀನ್ಗಳು ಅಂತ ಅಂದ್ರೆ ಮೈ ಜುಮ್ ಅನ್ನಿಸ್ತವೆ. ಆ ತರ ಒಂದು ಸೀನ್ಗಳು ಈ ಸಿನಿಮಾದಲ್ಲಿ ಇವೆ. ಹಿಂಗೆ ಕತೆ ರನ್ ಆಗ್ತಾ ಇರುತ್ತೆ. ಏನಿದು ಈ ತರ ರನ್ ಆಗ್ತಾ ಇದೆ, ಇಲ್ಲಿ ಕಥೆಯನ್ನ ಟೆಚ್ಚೆ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಮುಂಚೆನೆ ಒಂದು ಸೀನ್ ಬರುತ್ತೆ. ಆ ಸೀನ್ ನೋಡ್ತಿದಂಗೆ ಅಲ್ಲಿದ್ದ ಕತೆ ಸ್ಟಾರ್ಟ್ ಆಗುತ್ತೆ. ಹಂಗೆ ಸ್ಟಾರ್ಟ್ ಆಗ್ತಾ ಅಲ್ಲಿದ್ದ ಒಂದು ಕತೆನ ಒಂದು ತಿರುವು ಕೂಡ ಬದಲಾಗುತ್ತೆ. ಹಂಗೆ ಸೆಕೆಂಡ್ ಹಾಫ್ ರನ್ ಆಗ್ತಾ ಇರ್ಬೇಕಾದ್ರೆ ಸೆಕೆಂಡ್ ಹಾಫ್ ನೋಡುವಂತ ಪ್ರೇಕ್ಷಕರನ್ನ ಹಿಡಿದಿಟ್ಟುವಂತ ಒಂದು ಕೆಲವೊಂದು ಎಷ್ಟೋ ಸೀನ್ಗಳು ನೀವು ನೋಡ್ಬೋದು. ಹಾಗೆ ಒಂದು ಮಧ್ಯದಲ್ಲಿ ಸೆಕೆಂಡ್ ಹಾಫ್ ಮಧ್ಯದಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನ್ ಕ್ಲೈಮ್ಯಾಕ್ಸ್ ಅಂತ ಒಂದು ಡೌಟ್ ಕೂಡ ಹೊಡೆಯುತ್ತೆ. ಬಟ್ ಆಕ್ಚುಯಲ್ ಆಗಿರೋದು ಆ ಸೀನ್ ಆಗ್ತಿದಂಗೆ ಬರುತ್ತಲ್ಲ ಟ್ವಿಸ್ಟ್, ಆ ಟ್ವಿಸ್ಟ್ ಅಲ್ಲಿ ಆಕ್ಚುಯಲ್ ಆಗಿ ಬರುವಂತ ಒಂದು ಕ್ಲೈಮ್ಯಾಕ್ಸ್ ಆಗಿರುತ್ತೆ. ಹಾಗೆ ಇದರಲ್ಲಿ ಒಂದು ದೈವ ಶಕ್ತಿನೂ ಇದೆ, ದುಷ್ಟ ಶಕ್ತಿನೂ ಇದೆ. ದೈವ ಶಕ್ತಿ ಮತ್ತೆ ದುಷ್ಟ ಶಕ್ತಿಗಳ ಮಧ್ಯೆ ಯಾವ ರೀತಿ ಈ ಹೋರಾಟಗಳು ನಡೀತವೆ, ಮತ್ತೆ ಕೆಲವೊಂದು ಬಾರಿ ದುಷ್ಟ ಶಕ್ತಿಗಳು ಮೇಲುಗೈ ಸಾಧಿಸ್ತವೆ. ಕೆಲವೊಂದ್ಸಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಲಾಸ್ಟ್ 40 ನಿಮಿಷ ದುಷ್ಟ ಶಕ್ತಿಗಳನ್ನ ದೈವ ಶಕ್ತಿಗಳು ಯಾವ ರೀತಿ ನಾಶ ಮಾಡ್ತವೆ ಅನ್ನೋದು ಕೊನೆ ಒಂದು 40 ನಿಮಿಷ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಆ ಸೀನ್ ಅಂತೂ ಸಖತ್ತಾಗಿ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಬರುವಂತ ಎಲ್ಲಾ ಆಕ್ಟರ್ಸ್ಗಳು ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. BGM ಆಗಿರ್ಬೋದು, ವಿಜುವಲ್ಸ್, ಮೇಕಿಂಗು, ಆಕ್ಟಿಂಗ್ ವೈಸು ಎಲ್ಲಾನು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರಂತೂ ಈ ಒಂದು ಆಕ್ಟಿಂಗ್ ಅಲ್ಲಿ ತನ್ನ ಸ್ಕ್ರೀನ್ ಪ್ಲೇನೆ ತಿಂದಾಕ್ಬಿಟ್ಟವ್ರೆ. ಆ ರೇಂಜ್ಗೆ ಮಾಡ್ಬಿಟ್ಟವ್ರೆ. ಈ ಸಿನಿಮಾದಲ್ಲಿ ಆಕ್ಟಿಂಗ್ ಒಂದು ನ್ಯಾಷನಲ್ ಅವಾರ್ಡ್ ಸಿಗ್ಬೇಕು ಆ ರೇಂಜ್ ಮಾಡಿದ್ದಾರೆ. ಕಾಂತಾರ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಈ ಸಿನಿಮಾ ಕಾಂತಾರ ಚಾಪ್ಟರ್ 1ಗೂ ಕೂಡ ನ್ಯಾಷನಲ್ ಅವಾರ್ಡ್ ಸಿಗ್ಬೋದು. ಹಾಗೆ ರಿಷಬ್ ಶೆಟ್ಟಿ ಅವ್ರಿಗೂ ಕೂಡ ಒಂದು ನ್ಯಾಷನಲ್ ಅವಾರ್ಡ್ ಸಿಗ್ಬೋದು ಅಂತ ಅನ್ನಿಸ್ತೈತೆ. ಆ ರೇಂಜ್ಗೆ ಆಕ್ಟಿಂಗ್ ಮಾಡೋರೆ, ಸ್ಕ್ರೀನ್ ಪ್ಲೇನೆ ತಿಂದಾಕ್ಬಿಟ್ಟವ್ರೆ, ಹಂಗೆ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ಆಕ್ಟಿಂಗ್ ಮಾಡ್ಕೊಂಡು, ಡೈರೆಕ್ಷನ್ ಮಾಡ್ಕೊಂಡು, ಸ್ಕ್ರೀನ್ ಪ್ಲೇ ಬರ್ಕೊಂಡು, ಸ್ಟೋರಿ ಬರ್ಕೊಂಡು ಮಾಡೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಆ ತರ ಮಾಡಿದರೆ ಆಕ್ಟಿಂಗು, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲಾನು ನೀಟಾಗಿ ಇಟ್ಟಿದ್ದಾರೆ. ಮಾತಾಡ್ತಾ ಹೋದ್ರೆ ಇನ್ನ ಸಾಕಷ್ಟು ವಿಚಾರಗಳಿದಾವೆ ಈ ಸಿನಿಮಾದಲ್ಲಿ. ಹಾಗೆ ಇದಾಗಿತ್ತು ಕಾಂತಾರ ಚಾಪ್ಟರ್ 1 ಒಂದು ಮೂವಿಯ ಒಂದು ರಿವ್ಯೂ. ಕಾಂತಾರ ಚಾಪ್ಟರ್ 1 ಅಲ್ಲಿ ನೋಡಿದ್ರೆ ಏನನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.